ಹಾಯ್ ನಮಸ್ಕಾರ ಕನ್ನಡಿಗರೇ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ತಮ್ಮನೇಲಿ ನೋಡಿರ್ಬೋದು ನೀವು. ಕಾಂತಾರ ಚಾಪ್ಟರ್ 1 ಇದ್ರ ಬಗ್ಗೆ ರಿವ್ಯೂ ಮಾಡೋಣ ಅಂತ. ನಿನ್ನೆ ಬೆಳಗ್ಗೆಯಿಂದನೇ ನಾನು ನೋಡ್ತಾ ಇದ್ದೆ ರಿವ್ಯೂಗಳು ಯಾವ ಥರ ಇದೆ ಏನು ಅಂತ. ಸ್ವಲ್ಪ ಜನ ನೆಗೆಟಿವ್ ಆಗಿ ಹೇಳಿದ್ದಾರೆ ತೆಲುಗಲ್ಲಿ, ತಮಿಳಲ್ಲೆಲ್ಲ. ಕನ್ನಡದಲ್ಲಿ ಸ್ವಲ್ಪ ಜನ ರಿವ್ಯೂ ಮಾಡಿದರು ಚೆನ್ನಾಗಿದೆ ಅಂತ. ಬಟ್ ನಾನು ಮೂವಿ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಮೂವಿ ನೀವು ನೋಡಬೇಕು, ಎಕ್ಸ್ಟ್ರಾರ್ಡಿನರಿ ಮೂವಿ. ಅಂದರೆ ದೈವ ಬಗ್ಗೆನೇ ಜಾಸ್ತಿ ಹೇಳಿರೋದು. ಯಾಕಂದರೆ ರಿಷಬ್ ಸರ್ ಹೇಳಿದ್ದಾರೆ ಮೂವಿ ಲಿಂಕು ಎಲ್ಲೂ ಹೇಳೋಕ್ಕೆ ಹೋಗ್ಬೇಡಿ ಅಂತ. ನೋಡಿ, ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ವೈಸ್ ಆಗಿರ್ಬೋದು, ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನೀವು ಥಿಯೇಟ್ರೊಳಗೆ ಹೋಗಿನೇ ನೋಡಬೇಕು ಮೂವಿನ. ನೀವು ಈಗಾಗಲೇ ಆಲ್ಮೋಸ್ಟು ಎಲ್ಲ ಪೈರಸಿ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅದೇನು ಸಿಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಆದಷ್ಟು ಕನ್ನಡ ಮೂವಿನ ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿ. ಯಾಕಂದರೆ ಇವಾಗ ಎಲ್ಲ ಥಿಯೇಟ್ರ್ಗಳೂ ಕ್ಲೋಸ್ ಆಗ್ತಾಯಿದ್ದಾವೆ. ಕನ್ನಡ ಮೂವಿನ ಆದಷ್ಟು ಹೋಗಿ ಥಿಯೇಟ್ರಲ್ಲಿ ನೋಡಿ. ಮತ್ತು ಕಾಂತಾರ ಚಾಪ್ಟರ್ 1 ಅಂತ ಬಂದರೆ ಮೂವಿ ಬಗ್ಗೆ ಏನು ಹೇಳೋದೇನಿಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ರಿಷಬ್ ಶೆಟ್ಟಿ ಸರ್ ಅವ್ರದ್ದು ಡೈರೆಕ್ಷನ್ ಅಂತೂ ಚೆನ್ನಾಗಿದೆ. ಮ್ಯೂಸಿಕ್ ವೈಸ್ ಅಜ್ನೀಶ್ ಅವ್ರು ಚೆನ್ನಾಗಿದೆ. ಮತ್ತು ಏನೇ ಆ್ಯಕ್ಟಿಂಗಲ್ಲಿ ಪಾರ್ಟ್ಗಳು ಬಂದ್ರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಸಸ್ಪೆನ್ಸ್ ಇದೆ. ಇಂಟರ್ವೆಲ್ವರೆಗೂ ನನಗೂ ಹೋದಾಗ ಇಂಟರ್ವೆಲ್ವರೆಗೂ ನನಗೂ ಏನಪ್ಪ ಇದು ಸ್ಟೋರಿ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಏನು ಈ ಥರ ಮಾಡಿಬಿಟ್ಟವ್ರೆ ಅದಕ್ಕೂ ಇದಕ್ಕೂ. ಅಂದರೆ ನಾವು ಫಸ್ಟ್ ಪಾರ್ಟು ಏನು ನೋಡಿದ್ದೀವಿ ಬರೀ ಕಾಂತಾರ, ಅದನ್ನು ನೋಡೋದು ಇದಕ್ಕೂ ಒಂಚೂರು ಅರ್ಥನೇ ಆಗೋಲ್ಲ. ಬಟ್ ಸ್ವಲ್ಪ ಲಿಂಕ್ ಕೊಡ್ತಾರೆ ಅಷ್ಟೇ. ಮಾಡಿಬಿಟ್ಟವ್ರೆ ಅದಕ್ಕೂ ಇದಕ್ಕೂ. ಅಂದರೆ ನಾವು ಫಸ್ಟ್ ಪಾರ್ಟು ಏನು ನೋಡಿದ್ದೀವಿ ಬರೀ ಕಾಂತಾರ, ಅದನ್ನು ನೋಡೋದು ಇದಕ್ಕೂ ಒಂಚೂರು ಅರ್ಥನೇ ಆಗೋಲ್ಲ. ಬಟ್ ಸ್ವಲ್ಪ ಲಿಂಕ್ ಕೊಡ್ತಾರೆ ಅಷ್ಟೇ ಸ್ಟಾರ್ಟಿಂಗು. ಬಟ್ ಹೋಗ್ತಾ ಮೂವಿನೇ ಒಂಥರ ಇದಾಯಿತು. ಇಂಟ್ರೋಲ್ವರೆಗೂ ನನಗೂ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಬಾಮಿಗ ಹೋಗಿದ್ರು, ಅವ್ರಿಗೂ ಫೋನ್ ಮಾಡಿ ಕೇಳಿದೆ. ನೋಡಿ ಫುಲ್ಲುವರೆಗೂ ನೋಡಿ ಆಮೇಲೆ ಚೆನ್ನಾಗಿರುತ್ತೆ ಅಂತ ಅಂದರು. ಆದ್ರೂ ಏನು ಸ್ಟೋರಿ ಅಂತ ಬಿಟ್ಕೊಡೋಕೆ ಹೋಗಿಲ್ಲ ಅವರು. ಬಟ್ ನೋಡಿದ್ಮೇಲೆ ಹೋಗ್ತಾ ದೈವ ದರ್ಶನ ಒಂದು ಲಾಸ್ಟ್ 20-30 ಮಿನಿಟ್ಸು ಸಖತ್ತಾಗಿರುತ್ತೆ. ಥಿಯೇಟ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ದೇವ್ರದ್ದು ಮತ್ತು ಮನುಷ್ಯರ ನಡುವೆ ಯಾವ ಥರ ಅಂದರೆ ಒಳ್ಳೆಯದು ಕೆಟ್ಟದ್ದು. ಈಗ ನಾವು ಮಾಟ ಮಂತ್ರ ಮಾಡೋದು ಅದೆಲ್ಲ ಮಾಡ್ತೀವಲ್ವ, ಆ ಥರ ಒಂದು ಗ್ರೂಪು ದೇವ್ರ ನಂಬಿಕೆ. ಕೊನೆಗೆ ದೇವರ ನಂಬಿಕೆನೇ ಮೇಲುಗೈ ಆಗುತ್ತೆ. ದೇವರು ನಮಗೇನೇ ಕಷ್ಟ ಬಂದ್ರೂ ಕಾಪಾಡ್ತಾರೆ ಅನ್ನೋದೊಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಲೊಕೇಶನ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಈಗ ಒಂದೊಂದು ಮೂವಿ ನಾವು ನೋಡಿದ್ರೆ ಸ್ವಲ್ಪ ಗ್ರಾಫಿಕ್ಸ್ ಟೈಪ್ ಅನಿಸುತ್ತೆ. ಇದರಲ್ಲಿ ನಮಗೆಲ್ಲೂ ಬೇಜಾರಾಗಲ್ಲ, ಈ ಥರ ಮಾಡಿದ್ದಾರೆ ಆ ಥರ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸೋದಿಲ್ಲ. ಗ್ರಾಫಿಕ್ಸ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಒಂದು ಹುಲಿ ಬರುತ್ತೆ, ಅದಿದಾಗಿರ್ಬೋದು, ಆಮೇಲೆ ಹಾವು ಬರುತ್ತೆ, ಎಲ್ಲ ಸೀನ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬ್ರಿಟಿಷರವ್ರನ್ನ ಕರೆಸ್ಕೊಂಡು ಬಂದು ಅವ್ರ ಹತ್ರನೂ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಆವಾಗಿನ ಕಾಲದ ರಾಜವೈಭವ ಹೆಂಗಿತ್ತು ಅದನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಏನಂದರೆ ನೀವು ಆಲ್ಮೋಸ್ಟು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಯಾಕಂದರೆ ಹೊರಗಡೆ ಪೈರಸಿ ಮಾಡಿ ನೋಡೋದು ಅದು ಅರ್ಧಕ್ಕರ್ಧ ಕಟ್ ಮಾಡಿರ್ತಾರೆ. ಆಮೇಲೆ ಅದು ಪೈರಸಿ ಮಾಡೋದು ರಾಂಗು ಅಲ್ವಾ. ನಾವು ಏನೇ ಇದ್ದರೂ ಕನ್ನಡ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡೋಣ. ಮೂವಿನ ಅಷ್ಟೇ ತುಂಬ ಚೆನ್ನಾಗಿದೆ. ಸಾಂಗ್ ಆಗಿರ್ಬೋದು, ಸಾಂಗು ಹಳೇದೇ ಒಂದೆರಡು ಹಾಕಿದ್ದಾರೆ, ಆದರೂ ಏನು ಬೋರ್ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಕೊನೆವರೆಗೂ ನಿಮಗೆ ಸ್ಟೋರಿ ಇನ್ನೂ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಏನು ಮಾಡಿರ್ಬೋದು. ಹೊರಗಡೆ ಬರಬೇಕಾದ್ರೆ ಅದು ಯೋಚನೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಇನ್ಯಾರು ಸ್ಟೋರಿ ತರ್ಬೋದು ಅಂತ. ಅವರು 5 ವರ್ಷ ಪಂಚವಾರ್ಷಿಕ ಯೋಜನೆ ಅಂದಿದ್ದಕ್ಕೂ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಬ್ಬರು ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಡ್ರಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬಾಹುಬಲಿ ಥರ ಐತೆ, ಇನ್ನೊಂದು ಮೂವಿ ಥರ ಐತೆ ಅವೆಲ್ಲ ಹೇಳೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಒಂದು ನೆಗೆಟಿವ್ ಕಮೆಂಟಿಂದ ಹೋಗೋರು ಒಂದು 10 ಜನ ಕಮ್ಮಿ ಆಗಿಬಿಡ್ತಾರೆ. ಒಬ್ಬೊಬ್ರು ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಸುಮ್ಮನೆ ನಿಮ್ಮ ರಿವ್ಯೂ ನೋಡಿ ನೋಡೋಣ ಬಿಡು ಮುಂದಕ್ಕೆ ನೋಡೋಣ ಅಂದ್ಕೊಳ್ಳೋರು ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅನ್ನಿ. ಯಾಕಂದರೆ ಇವ್ರದ್ದು ಲ್ಯಾಂಗ್ವೇಜು ಒಂಥರ ತುಳು ಲ್ಯಾಂಗ್ವೇಜ್ ಇರುತ್ತಲ್ಲ, ಸ್ವಲ್ಪ ಸ್ಪೀಡ್ ಇರುತ್ತೆ ಮಾತಾಡೋದು. ಅದು ಒಂಚೂರು ಅರ್ಥ ಆಗೋಲ್ಲ ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಇದು ಸಬ್ಟೈಟಲ್ಲು ಹಾಕಿರ್ತಾರೆ. ಅದನ್ನು ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ದೈವ ಭಾಷೆನ ಅವರೇ ಹೇಳಿದ್ದಾರೆ ಅದೇ ಲ್ಯಾಂಗ್ವೇಜಲ್ಲಿ ಹಾಕಬೇಕು ಅಂತ. ಈಗ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೋಗಿ ಥಿಯೇಟ್ರಲ್ಲೇ ನೋಡಿರಿ ಅಷ್ಟೇ, ಅದನ್ನು ನಾನು ಹೇಳ್ತೀನಿ. ಬಟ್ ಓವರಾಲ್ ಮೂವಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನೆಕ್ಸ್ಟ್ ಚಾಪ್ಟರ್ಗೂ ನಾವು ವೆಯ್ಟಿಂಗು. ಫಸ್ಟ್ ಡೇನೇ ಇಲ್ಲಿ ಮೀಡಿಯಾದಲ್ಲೂ ಎಲ್ಲ ಬಂತು, ಫುಲ್ಲು ಬುಕ್ಕಿಂಗ್ ಸೋಲ್ಡ್ ಔಟ್ ಆಗಿದೆ ಹಂಗೆ ಅಂತ. ನಾವು ಲಾಸ್ಟ್ ವೀಕೆ ಮಾಡಿದೆ, ಲಾಸ್ಟ್ ಥರ್ಸ್ಡೇನೇ ಬುಕ್ಕಿಂಗ್ ಮಾಡಿದ್ದು ನಾನು. ಹೋಗಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಹೋಗಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು. ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟ್ರಲ್ಲೇ ಕೂತ್ಕೊಂಡು ಕನ್ನಡ ಮೂವಿನ ನೋಡಿ, ಕನ್ನಡ ಮೂವಿನ ಬೆಳೆಸಿ ಅಂತ ಹೇಳ್ತೀನಿ. ಒಟ್ಟಾರೆ ಕಾಂತಾರ ಚಾಪ್ಟರ್ 1 ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಮೂವಿ. ಎಲ್ಲರೂ ಆರಾಮಾಗಿ ಹೋಗಿ ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.